ಯಾಕೆಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಯಾವುದೇ ಒಂದು ಕಟ್ಟಡದಲ್ಲಿ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅದರಲ್ಲಿ ಈಗಾಗಲೇ MBA ಕಾಲೇಜ್ ಇರ್ತದೆ, BBA ಕಾಲೇಜ್, BCA ಕಾಲೇಜ್ ಎಲ್ಲ ಇದೆ. ಇವ್ರಿಗೆ ಜಾಗನೇ ಇಲ್ಲ ಅಲ್ಲಿ ಕಾಲೇಜ್ ಪ್ರಾರಂಭ ಮಾಡಬೇಕಾದ್ರೆ. ಮತ್ತೆ ಕಾಲೇಜ್ ಪ್ರಾರಂಭ ಮಾಡೋ ಜಾಗ ಇದ್ದಾಗ ಇವರು ಅನುಮತಿ ಹ್ಯಾಂಗ್ ಕೊಟ್ಟರು? ಇದು ಮೂಲಭೂತ ಪ್ರಶ್ನೆ. ಈಗ BCIದವರು ಕೆಲವೊಂದು ನಾರ್ಮ್ಸ್ ಹಾಕಿರ್ತಾರೆ. ಏನಂದ್ರೆ 3 ಕ್ಲಾಸ್ ರೂಮ್ ಇರಬೇಕು. ಆ ಕ್ಲಾಸ್ ರೂಮ್ ಸೈಜ್, ಪ್ರತಿ ಕ್ಲಾಸ್ ರೂಮ್ ಸೈಜ್ 650 ಸ್ಕ್ವೇರ್ ಫೀಟ್ ಇರಬೇಕಂತ ಇದೆ. ಅದಾದ್ಮೇಲೆ ಒಂದು ಕಾಮನ್ ರೂಮ್ ಫಾರ್ ಬಾಯ್ಸ್ ಆಸ್ ಪರ್ BCI ನಾರ್ಮ್ಸ್, ಅದೇ ರೀತಿ ಕಾಮನ್ ರೂಮ್ ಫಾರ್ ಲೇಡೀಸ್ ಆಸ್ ಪರ್ BCI ನಾರ್ಮ್ಸ್, ವೆಲ್ equipped library, next moot court and sufficient space for administrative office, survey, chamber for principal and staff, playground, hostel, etc. ಹೀಗೆ ಹಲವಾರು ಕಂಡೀಷನ್ಸ್ ಹಾಕಿ BCI ಒಂದು ಅನುಮತಿ ಕೊಟ್ಟಿದೆ. ಆದರೆ BCI ನಿಗದಿಪಡಿಸಿದಂತ ಯಾವುದೇ ಮಾರ್ಗವನ್ನು ಇಲ್ಲದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟಿರುವಂತ ಸಂದರ್ಭದಲ್ಲಿ ತಿಳಿದು ಬಂದಿದೆ. ನನ್ನ ಉದ್ದೇಶ ಇಷ್ಟೇ, ಆ ಕಾಲೇಜ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಂಗಿಲ್ಲ, ನಾವು ಮಾಡೋಣ. ಆದರೆ ಸರ್ಕಾರದ ನಿಗದಿಪಡಿಸಿದ BCI ನಿಗದಿಪಡಿಸಿದಂತೆ ಎಲ್ಲ ಮಾನದಂಡಗಳು ಪೂರೈಕೆ ಆಗುತ್ತೆ. ಇಲ್ಲ ಈಗಾಗಲೇ ಏನಾಗಿದೆ ಅಂದ್ರೆ ಶಿಕ್ಷಣ ಅನ್ನೋದು ಖಾಸಗೀಕರಣ ಆಗಿ ಅದು ಮನಿ ಮೇಂಟಿಂಗ್ ಆಗಿಬಿಟ್ಟೆ, ಹಣ ಒಂದು ಗಳಿಸುವಂಥದ್ದು ವಿಧಾನ ಆಗಿದೆ. ಆ ಕಾರಣಕ್ಕಾಗಿ ಈಗ ಉಪಕುಲಪತಿಗಳಿಗೆ ಏನು ರಿಪೋರ್ಟ್ ಸಬ್ಮಿಟ್ ಮಾಡಿದಾರಲ್ಲ, ಆ ದಂಡದ ರಿಪೋರ್ಟ್ ಸಂಪೂರ್ಣವಾಗಿ ದೋಷಪೂರಿತವಾಗಿದೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರದೇ ಮಾಡಿದ್ದಾರೆ, ಆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ಉಪಕುಲಪತಿಗಳು ಬಹುಶಃ ಆ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ನೀಡಿರಬಹುದು. ಅಂದರೆ ಯಾವುದೇ ನಿಯಮಗಳನ್ನು ಇಲ್ಲವೇ ಇಲ್ಲ. BCI ಕೊಡಬೇಕಾದ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಆ ನಿಯಮಗಳನ್ನು ಒಂದು ಅಲ್ಲೇ ಪಾಲನೆ ಮಾಡಿಲ್ಲ. ಆ ಕಾರಣಕ್ಕಾಗಿ ನಾನು ಸರ್ಕಾರವನ್ನ ಹಾಗೂ ವಿಶ್ವವಿದ್ಯಾಲಯದ ಉಪಕುಲಪತಿ